ಸೂರ್ಯ, ಏನು ಬೃಂದ? ನಿರ್ಮಾ ಯಾರು? ನನಗೆ ಗೆಳತಿ. ಆದರೆ ನಿನಗೆ ಹೇಗೆ ಗೊತ್ತು? ಅದು ನೀನೀಗ ನಿದ್ರೆಯಲ್ಲಿ ಹೇಳಿದೆ. ಇಷ್ಟಕ್ಕೂ ನಿರ್ಮಾ ಅಂದರೆ ಹುಡುಗಿಯೋ ಅಥವಾ ಹುಡುಗನೋ? ಹುಡುಗಿ. ಆಕೆ ಹೆಸರು ನಿರ್ಮಲಾ. ಯಾಕೆ ಹೇಳ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ನೀನು ಆಕೆನ ಕರಿತಿದ್ರೆ ತುಂಬ ಹತ್ತಿರದವರೇನೋ ಅಂತ ಅನ್ನಿಸ್ತು. ಅದಕ್ಕೆ ಕೇಳಿದೆ ಅಷ್ಟೆ. ಹತ್ತಿರದವರಾಗಿ ಇರ್ತಾರಲ್ಲ. ಹೌದಾ, ಸರಿ ಬಿಡು. ಹೋಗಿ ಮುಖ ತೊಳ್ಕೊಂಡು ಬಾ ಅಂತ ಮುಖ ತಿರುಗಿಸ್ಕೊಂಡು ಕೆಳಗಡೆ ಹೋಗ್ಬಿಡ್ತಾಳೆ ಬೃಂದ. ಇವಳು ಯಾಕೆ ಹಂಗೆ ಕೇಳಿದ್ಲು ಅಂತ ಅರ್ಥ ಆಗದೆ ಭುಜಗಳನ್ನ ಕುಲುಕಿ ಶೌಚಾಲಯಕ್ಕೆ ಹೋಗ್ತಾನೆ ಸೂರ್ಯ. ಬೃಂದ ಮೌನವಾಗಿ ಅಡುಗೆ ಮನೆಗೆ ಬಂದು ರವೆ ದೋಸೆಗಳನ್ನ ಹಾಕ್ತಾ ಇದ್ರೆ, ಏನಾಯ್ತು ಬೃಂದ, ಈ ರೀತಿ ಒಂಥರ ಸಪ್ಪೆಯಾಗಿ ನೀರಸವಾಗಿದೆಯಾ ಅಂತ ಕೇಳ್ತಾಳೆ ಅಂಜು. ಬೃಂದ ಮುಖವನ್ನು ಸಾಮಾನ್ಯವಾಗಿ ಇಟ್ಕೊಳ್ತಾ, ಏನಿಲ್ಲ ಅದಕ್ಕೆ, ನಿನ್ನ ಕೆಲಸ ಮುಗೀತಾ ಅಂತ ಕೇಳ್ತಾ ಇದ್ದಂತೆ, ಹಾಂ ಮುಗೀತು, ಇನ್ನು ಚಟ್ನಿ ಮಾಡಿದ್ರೆ ಮುಗ್ದಂತೆ ಅಂತ ಅಂತಾಳೆ. ಬೃಂದ ಏನೂ ಮಾತಾಡದೆ ದೋಸೆಗಳನ್ನ ಹಾಕಿ ಹಾಟ್ ಬಾಕ್ಸ್ನಲ್ಲಿ ಇಡ್ತಿದ್ರೆ ಅಂಜು ಚಟ್ನಿ ಮಾಡಿ ಚಹಾ ಕೂಡ ಫ್ಲಾಸ್ಕ್ನಲ್ಲಿ ಹಾಕ್ಬಿಡ್ತಾಳೆ. ಸರಿ ಬೃಂದ, ನಾನು ಹೋಗಿ ನಿಮ್ಮ ಅಣ್ಣನನ್ನು ಎಬ್ಬಿಸ್ತೀನಿ, ತುಂಬ ಸಮಯ ಆಯ್ತಲ್ವಾ, ತಿಂಡಿ ತಿಂದ ತಕ್ಷಣ ಹೊರಡಬೇಕು ಅಂತ ಅಂತಾಳೆ. ಬೃಂದ ಸರಿ ಎನ್ನುವಂತೆ ತಲೆಯನ್ನು ಅಲ್ಲಾಡಿಸ್ತಾಳೆ. ಅಂಜು ಎಲ್ಲವನ್ನ ಮೇಜಿನ ಮೇಲೆ ಜೋಡಿಸಿ ಕೋಣೆ ಒಳಗೆ ಬರ್ತಿದ್ದಂತೆ ನಿಖಿಲ್ ಇನ್ನೂ ಹಾಗೇ ಮಲಗಿರೋದನ್ನು ನೋಡಿ ಅಸಹನಿಂದ, ನಿಖಿಲ್ ಎದ್ದೇಳು ಅಂತ ಭುಜದ ಮೇಲೆ ಗಟ್ಟಿಯಾಗಿ ತಡ್ತಾಳೆ. ನಿಖಿಲ್ ಕಣ್ತೆರೆದು ಎದುರುಗಡೆ ಇರೋ ಅಂಜುವನ್ನು ನೋಡ್ತಾನೆ. ಹಸಿರು ಬಣ್ಣದ ಸೀರೆಯಲ್ಲಿ ಸುಂದರವಾಗಿದ್ದರೂ ಆ ಮುಖದಲ್ಲಿ ನಗು ಇಲ್ದಿರೋದನ್ನು ನೋಡಿ ಅಸಹನೆಯಿಂದ ಎದ್ದು ಕೂತ್ಕೊಳ್ತಾ, ಏನಾಯ್ತಂಜು ಅಂತ ಕೇಳ್ತಾ ಇದ್ರೆ, ಏನಿಲ್ಲ, ಎದ್ದು ಮುಖ ತೊಳ್ಕೊಂಡು ಬಾ, ತಿಂಡಿ ತಿಂದು ಶಾಪಿಂಗ್ ಹೋಗಬೇಕು ಅಂತ ಹೇಳಿ ಹೊದಿಕೆಯನ್ನು ಮಡಿಸ್ತಾಳೆ. ಅವನು ಸ್ವಲ್ಪ ಹಾಗೆ ನಗ್ತಾ, ಅದನ್ನು ನಗ್ತಾನು ಹೇಳ್ಬೋದಲ್ವಾ ಅಂತ ಕೇಳ್ತಿದ್ರೆ, ಅತಿಯಾಗಿ ಮಾತಾಡದೆ ಹೋಗು ಅಂತ ಗದರ್ತಾಳೆ. ಸ್ವಲ್ಪ ಬೇಸರ ಅನಿಸಿದ್ರೂ ಸುಮ್ಮನೆ ಎದ್ದು ಟವಲ್ನ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾನೆ. ಅಂಜು ಕೋಣೆಯನ್ನೆಲ್ಲ ಅಚ್ಚುಕಟ್ಟಾಗಿ ಗುಡಿಸಿ ನಿಖಿಲ್ಗೆ ಬಟ್ಟೆಯನ್ನು ತೆಗೆದಿಡ್ತಾ ತಾಯಿ ಫೋನ್ ಮಾಡಿದ ತಕ್ಷಣ ಬಾಲ್ಕನಿಗೆ ಹೋಗಿ ಮಾತನಾಡ್ತಾಳೆ. ಅಂಜು, ಹೇಗಿದೆಯಮ್ಮ ಅಂತ ಕೇಳ್ತಾ ಇರಲು ಅಂಜು ಮೆಲ್ಲಗೆ ನಕ್ಕು, ಚೆನ್ನಾಗಿದ್ದಾನಮ್ಮ, ಆದರೂ ಮೊನ್ನೆ ತಾನೇ ಬಂದಿದ್ದು ಅಂತ ಅಂತಿದ್ರೆ, ಏನೋ ಮಗಳೇ, ನೀವು ಹೋಗಿ 10 ದಿನಗಳಾಯ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸರಿ ಬಿಡಮ್ಮ. ಅಕ್ಕು ಮತ್ತು ತಮ್ಮ ಎಲ್ಲ ಏನು ಮಾಡ್ತಾ ಇದ್ದಾರೆ? ಏನು, ನೀವೆಲ್ಲರೂ ಹೊರಟೋಗಿರೋದಕ್ಕೆ ಅವ್ರಿಗೂ ಬೇಸರ ಆಗಿದೆ, ಅವರು ಹೊಲಕ್ಕೆ ಹೋಗಿದ್ದಾರೆ. ಈ 2 ದಿನಗಳೇ ಕಡಿಮೆ ಆಯಿತಾ ಅಮ್ಮ? ಮತ್ತು ಕಾಲೇಜಿಗೆ ಹೋದರೆ ಅಷ್ಟು ಗಡಿಬಿಡಿನಾ? ನಾನು ಅದನ್ನೇ ಹೇಳ್ತಿದ್ದೀನಿ. ಈಗೋ ತಗೋ, ನಿನ್ನ ತಂಗಿ ಜೊತೆ ಮಾತಾಡು ಅಂತ ಫೋನನ್ನು ಅಕ್ಕಿ ಕೈಗೆ ಕೊಟ್ಟು ತಾಯಿ ತನ್ನ ಕೆಲಸವನ್ನು ಮಾಡ್ಕೊಳ್ತಾ ಇರ್ತಾಳೆ. ಹಲೋ ಅಕ್ಕ. ಅಯ್ಯಯ್ಯೋ ಅಬ್ಬಾ, ಮೆಲ್ಲಗೆ ಮಾತಾಡೆ, ಕಿವಿ ನೋಯ್ತಾ ಇದೆ ನನಗೆ. ಹಾಂ ಸರಿ ಬಿಡಮ್ಮ, ಏನು ಮಾಡ್ತಿದ್ಯಾ? ನೀನು ಬಾಬಾ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ ಚೆನ್ನಾಗಿದ್ದೀವಿ. ಮಾಮ ಮತ್ತೇನಾದರೂ ಅಂತಿದ್ದಾರಾ? ಇಲ್ಲವೇ ಇಲ್ಲ. ಅಂದರೆ ಹೇಳಕ್ಕ, ನಾನು ಮಾವನಿಗೆ ಹೇಳ್ತೀನಿ. ಛೇ ಇಲ್ಲವೇ ಅಕ್ಕಿ, ಇಲ್ಲ ಅಂತ ಹೇಳ್ತಿದ್ದೀನಲ್ವಾ, ಮತ್ತು ಇದುವರೆಗೆ ಏನೂ ಹೇಳಿಲ್ಲ, ಎಲ್ಲ ಚೆನ್ನಾಗೇ ಇದೆ. ಅದೇ ಅಲ್ವೇ ನಮ್ಮ ಮಾವ ಅಂತಂದರೆ. ಆದರೂ ಯಾಕೆ ಹೇಳಿದೆ? ಆಹಾ, ನಮ್ಮ ಅಪ್ಪನಿಗೆ ಅಷ್ಟೊಂದು ಮಾತುಗಳನ್ನ ಆಡಿ ಕೊನೆಯಲ್ಲಿ ಅತ್ತೆ ಬಂದು ಏನೋ ತಮಾಷೆ ಮಾಡಿದ್ರು ಅಂದರೆ ನಂಬೋದಕ್ಕೆ ನಾನೇನು ಹುಚ್ಚಿನಾ
ಅದಕ್ಕೆ ಕೋಪ ಬಂದು ಎಲ್ಲಾನು ಮಾವನಿಗೆ ಹೇಳಿದೆ ಅಂತಾಳೆ ಖಚಿತವಾಗಿ. ಹಾಂ ಸರಿ ಬಿಡು, ಕಾಲೇಜಿಗೆ ಸಿದ್ಧ ಆಗ್ತಾ ಇದೆಯಾ ಅಂತಿದ್ರೆ ಅಷ್ಟರಲ್ಲಿ ಬೃಂದ ಕರೆಯೋ ಸದ್ದು ಕೇಳಿಸುತ್ತೆ. ಹಾಂ ಸಿದ್ಧವಾಗಿ ಇದ್ದೀನಕ್ಕ ಅಂತ ಅಂದಾಗ, ಸರಿ ಮುದ್ದು, ಸಂಜೆ ಫೋನ್ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ. ಏನೋ ಯುಕ್ತ ಅಕ್ಕ ಫೋನ್ನೇ ಎತ್ತುತ್ತಿಲ್ಲ, ನೀನೇನೋ ಹೀಗಂತ ಇದೆಯಾ, ನಾನೇನು ಖಾಲಿ ಇದ್ದೀನಾ ಅಂತ ಮೂತಿನ ತಿರುಗ್ತಾಳೆ. ಅಯ್ಯೋ ಇಲ್ವೇ, ನೀನು ಬ್ಯುಸಿಯೇ, ಸರಿ ಸಂಜೆ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಇದ್ರೆ, ಪರವಾಗಿಲ್ಲ ಬಿಡಕ್ಕ, ನೀನು ಕೆಲಸ ಮಾಡ್ಕೊ, ಬಾಯ್ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾಳೆ. ಅಂಜು ಕೂಡ ನಕ್ಕು ಫೋನನ್ನು ಕಟ್ ಮಾಡಿದ್ರೆ, ಹೀಗೆ ನಗ್ತಿರಬಹುದು ಅಂಜಮ್ಮ ಅಂತ ಕೈಗಳು ಕಟ್ಟಿಕೊಂಡು ಗೋಡೆಗೆ ಹೊರ್ಕೊಂಡು ಕೇಳ್ತಾನೆ ನಿಖಿಲ್. ಮತ್ತೆ ತುಟಿಗಳನ್ನ ಮಡಚಿ ಟವಲ್ನಲ್ಲಿದ್ದ ನಿಖಿಲ್ನನ್ನು ನೇರವಾಗಿ ಹಾಗೇ ನೋಡ್ತಾ, ಮೊದಲು ಹೋಗಿ ನೀನು ಬಟ್ಟೆ ಹಾಕೋ ಅಂತ ಹೇಳಿ ಪಕ್ಕದಿಂದ ಒಳಗಡೆ ಬರ್ತಿದ್ರೆ, ಆಕೆಯನ್ನು ಕೈ ಹಿಡಿದು ಮೇಲಕ್ಕೆ ಎಳಕೊಂಡು ಆಕೆಯನ್ನು ಗಟ್ಟಿಯಾಗಿ ತಪ್ಕೊಳ್ತಾನೆ. ಸಡನ್ನಾಗಿ ಎಳಿತಾನೆ ಅಂತ ಊಹಿಸದ ಅಂಜು ಟಕ್ಕನ್ನು ಬಂದು ಸಿಕ್ಕಾಕೊತಾಳೆ ಅವನ ಕೈಲಿ. ಅಂಜು, ಛೀ ಬಿಡು ನನ್ನನ್ನು. ಅಯ್ಯೋ, ಯಾವುದೇ ಗಂಡ ಹೆಂಡತಿಯನ್ನು ಹೀಗೆ ಹಿಡ್ಕೊಂಡ್ರೆ ನಾಚಿಕೆ ಪಡ್ತಾಳೆ ಗೊತ್ತಾ ನಿನಗೆ? ನನಗೇನು ಗೊತ್ತದು? ಹಾಗಾದರೆ ಇಷ್ಟೊಂದು ಕಲ್ಲಂತ ಆಗಬೇಡ ಅಂಜು. ನಿನ್ನನ್ನು ಕರಗಿಸೋದು ದಿನದಿಂದ ದಿನಕ್ಕೆ ತುಂಬ ಕಷ್ಟ ಅನಿಸ್ತಾ ಇದೆ. ಹಾಗಾದರೆ ಒಳ್ಳೆಯದೇ ತಾನೇ ಅಂತ ಅವಳು ಬಿಡಿಸ್ಕೊಳ್ತಾ ಇದ್ದರೆ, ಆ ಮಾತಿಗೆ ಬೇಸರ ಅನಿಸಿದ್ರು ನನ್ನ ಪ್ರಯತ್ನವನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ವಾಲಿದಂತೆ ಸಿಕ್ಕ ಅಂಜುವಿನ ಕೆನ್ನೆ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ಬಿಡ್ತಾನೆ. ಅಂತ ಮೆಲ್ಲಗೆ ಚೀರಿ ನಿಖಿಲ್ ಬೆನ್ನಿನ ಮೇಲೆ 2 ಏಟು ಹಾಕಿ ವಾಶ್ರೂಮ್ಗೆ ಹೋಗ್ತಾಳೆ. ನಿಖಿಲ್ ಮೆಲ್ಲಗೆ ನಕ್ಕು ಮಂಚದ ಮೇಲಿಟ್ಟ ಬಟ್ಟೆಗಳನ್ನ ತೆಗೆದುಕೊಂಡು ಅದನ್ನೆಲ್ಲ ಧರಿಸ್ಕೊಂಡು ಸಿದ್ಧವಾಗ್ತಾನೆ. ಇತ್ತ ಅಕ್ಕಿ ಫೋನ್ ಕಟ್ ಮಾಡಿ ಪಕ್ಕದಲ್ಲಿಟ್ಟು ಪಾಂಡುವನ್ನು ನೆನಪಿಸ್ಕೊಂಡು ಕೋಪದಿಂದ ಉರಿದು ಹೋಗ್ತಾ ಪೃಥ್ವಿರಾಜ್ಗೆ ಫೋನ್ ಮಾಡೋದನ್ನು ನೆನಪಿಸ್ಕೊಳ್ತಾಳೆ. ಈ ಬಾರಿ ಅವತ್ತು ಫೋನ್ ಮಾಡಿ ಹೇಳಿದ್ದನ್ನು ಈಗ ನೆನಪಿಸ್ಕೊತಾ ಇದ್ದಾಳೆ. ಮನೆಗೆ ಬಂದರೂ ಪದೇ ಪದೇ ಪಾಂಡು ಆಡಿದ ಮಾತುಗಳು ಆಕೆಗೆ ನೆನಪಾಗ್ತಿದ್ರೆ ಮನಸ್ಸಿಗೆ ತುಂಬಾ ಕಷ್ಟ ಅನ್ನಿಸ್ಬಿಡುತ್ತೆ. ಅದೆಲ್ಲ ತಮಾಷೆ ಅಂತ ಲಕ್ಷ್ಮಿ ಹೇಳಿದ್ರು ಯಾಕೂ ನಂಬಬೇಕು ಅಂತ ಅನ್ನಿಸ್ದೆ ಗಬಗಬನೆ ತಾಯಿ ಫೋನ್ ತಗೊಂಡು ಅಂಜು ಕೋಣೆಗೆ ಹೋಗಿ ಬಾಗಿಲು ಹಾಕಿ ಪೃಥ್ವಿರಾಜ್ಗೆ ಫೋನ್ ಮಾಡ್ತಾಳೆ. ಹಲೋ ಮಾವಯ್ಯ. ಏನಮ್ಮ, ಏನು ಫ್ರೀ ಆಗಿದೆಯಾ? ಹಾಂ ಫ್ರೀಯಾಗೇ ಇದ್ದೀನಿ. ನಾನು ಫ್ರೀ ಆಗಿದ್ದೀನಿ, ಏನಾಯ್ತು ಹೇಳಮ್ಮ. ಪೃಥ್ವಿರಾಜ್ ಹಾಗೆ ಕೇಳ್ತಾ ಇದ್ದಂತೆ ಅಳು ಬಂದು ಮೆಲ್ಲಗೆ ಅತ್ತೇ ಬಿಡ್ತಾಳೆ ಅಕ್ಕಿ. ಪೃಥ್ವಿರಾಜ್ ಅಂತೂ ಕಂಗಾಲಾಗ್ತಾ, ಅಕ್ಕಿ ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ? ಎಷ್ಟೇ ಆದರೂ ಮುದ್ದಿನ ಮಗಳಂತಿರೋ ನಾದ್ನಿ ಅಲ್ವಾ? ಅಕ್ಕಿ ಏನು ಸ್ವಲ್ಪ ರಾಗ ತೆಗಿತಾ, ಅದು ಮಾವಯ್ಯ ನಿನ್ನೆ ಅಂಜೋಕ್ಕನ ಮನೆಗೆ ಹೋಗಿದ್ದು ಅಲ್ವಾ ಅಂತಿದ್ರೆ, ಹಾಂ ಅಂತಾನೆ ಕಣ್ಣುಗಳು ಚಿಕ್ಕದು ಮಾಡಿ, ಅಲ್ಲಿ ಅಕ್ಕ. ಹೇಳಮ್ಮ ಏನಾಯಿತು? ಅಲ್ಲಿ ಆ ಪಾಂಡು ಅಂಕಲ್ ಅಪ್ಪನಿಗೆ ತುಂಬ ಮಾತುಗಳನ್ನ ಅಂದರು ಅಂತ ಪೋಣಿಸದಂತೆ ಎಲ್ಲವನ್ನ ಹೇಳ್ತಾಳೆ. ಅದೆಲ್ಲ ಕೇಳಿದ ಪೃಥ್ವಿರಾಜ್ಗೆ ಕೋಪ ಅಂತೂ ಉರಿದು ಹೋಗ್ಬಿಡುತ್ತೆ. ಆ ಕ್ಷಣ ಯುಕ್ತ ಅಲ್ಲಿದ್ದಿದ್ರೆ ಖಂಡಿತವಾಗ್ಲೂ ಓಡೋಗ್ಬಿಡ್ತಿದ್ಲು. ಅಷ್ಟು ಕೆಂಪಗಾಗ್ಬಿಟ್ಟಿರುತ್ತೆ ಮುಖ. ಕೋಪನೆಲ್ಲ ಮುಷ್ಟಿಯಲ್ಲಿ ಬಂಧಿಸ್ತಾ, ಅಳಬೇಡ ಅಕ್ಕಿ, ಮಾವ ಇದಾನಲ್ಲ ಆ ಪಾಂಡುವಿನ ಜೊತೆ ನಾನು ಮಾತಾಡ್ತೀನಿ ಸರಿನಾ ಅಂತಾನೆ ಮೆಲ್ಲಗೆ. ಗಟ್ಟಿಯಾಗಿ ಎಚ್ಚರಿಕೆ ಕೊಡು ಮಾವಯ್ಯ, ನನಗೆ ಲಕ್ಷ್ಮಿ ಆಂಟಿ ಹೇಳಿದ ಮಾತುಗಳನ್ನ ನಂಬಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರು ಬೇಗಂದೇ ಅಪ್ಪನನ್ನು ನೋಯಿಸಿದ್ರು ಅಂತಾಳೆ ಕೋಪವಾಗಿ. ಸರಿ ಅಮ್ಮ, ಇನ್ನೊಮ್ಮೆ ಆತ ಅಕ್ಕನೊಂದಿಗಾಗಲಿ ನಿಮ್ಮೊಂದಿಗಾಗಲಿ ಹೀಗೆ ಹೊರಟಾಗಿ ಮಾತಾಡಬಾರ್ದು ಅಂತ ಹೇಳ್ತೀನಿ ಸರಿನಾ? ಸರಿ ಮಾವಯ್ಯ, ಹಾಗೆ ಹೇಳು.
ಹಾಗಾದರೆ ಇನ್ನೂ ಅಳು ನಿಲ್ಲಿಸಿ ಹೋಗಿ ಏನಾದರೂ ತಿನ್ನೋಗು. ಈಗ ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಈಗ ತಿಂತೀನಿ. ಬಾಯ್ ಮಾವಯ್ಯ. ಬಾಯ್ ಕಂದ ಅಂತ ಫೋನ್ ಕಟ್ ಮಾಡ್ತಾನೆ ಪೃಥ್ವಿ. ಅದೆಲ್ಲ ನೆನಪಿಗೆ ಬಂದ ಅಕ್ಕಿ ಹಾಯಾಗಿ ಭಾವಿಸ್ತಾ ಫೋನ್ನ ಮೇಜಿನ ಮೇಲಿಟ್ಟು ಅಲ್ಲೇ ಇದ್ದಂಥ ಪುರಿಯೊಂದಿಗೆ ಆಟವಾಡೋದಕ್ಕೆ ಹೋಗ್ತಾಳೆ. ಬೃಂದ, ಈ ಸೀರೆ ಹೇಗಿದೆ ಅಂತ ಅಂಜು ಕೇಳ್ತಿದ್ರೆ ಬೃಂದ ಗಮನ ಇಲ್ಲದೆ ಸುಮ್ಮನಿರ್ತಾಳೆ. ಬೃಂದ ಅಂತ ಕೈ ಮೇಲೆ ತರ್ತಾಳೆ ಅಂಜು. ಬೆಚ್ಚಿಬಿದ್ದು ಏನತ್ಗೆ ಅಂತ ಅವಳು ಅಂತಿದ್ರೆ, ಅಷ್ಟರ ಮಟ್ಟಿಗೆ ಏನು ಯೋಚಿಸ್ತಿದೀಯ ನೀನು? ಈ ಸೀರೆ ಚೆನ್ನಾಗಿದೆಯಾ ಅಂತ 4 ಬಾರಿ ಕರೆದೆ ನೀನನ್ನ ಅಂತ ಹೇಳ್ತಾಳೆ ಅಂಜು. ಓ ಸಾರಿ, ಏನೋ ಆಲೋಚನೆ ಅಷ್ಟೇ. ಸೀರೆ ಚೆನ್ನಾಗಿದೆ ಅಂತ ಲ್ಯಾವೆಂಡರ್ ಬಣ್ಣದಲ್ಲಿದ್ದ ಸೀರೆ ನೋಡಿ ಹೇಳ್ತಾಳೆ. ಸರಿ, ಇದನ್ನು ಪಕ್ಕದಲ್ಲಿಡೋಣ, ಬೇರೆ ಇನ್ನೇನಾದರೂ ನೋಡು. ಸರಿ ಅಂತ ತಿಳಿ ಕಿತ್ತಳೆ ಮತ್ತು ಗಿಳಿ ಹಸಿರು ಬಣ್ಣದ ಸಂಯೋಜನೆಯಲ್ಲಿದ್ದ ಮತ್ತೊಂದು ಸೀರೆ ತೆಗೆದುಕೊಂಡು ಅದಕ್ಕೆ ಇದು ನಿನಗೆ ಚೆನ್ನಾಗಿರುತ್ತೆ ತಗೋ ಅಂತ ಅಂತಾಳೆ. ಬೇಡ ಬೃಂದ, ಈಗಾಗಲೇ ತುಂಬ ಸೀರೆಗಳು ಉಡ್ದೆ ಹಾಗೆ ಇದೆ, ಮೊದಲು ನೀನು ತಗೋ. ಇಲ್ಲ ಅದಕ್ಕೆ, ಮೊದಲ ಬಾರಿಗೆ ನಾವಿಬ್ಬರು ಶಾಪಿಂಗ್ ಬಂದಿದ್ದೀವಲ್ವಾ, ಆ ಮೊದಲು ನಿನ್ನ ಮನಸ್ಸನ್ನು ನೋಯಿಸ್ದೆ. ಈಗ ಕ್ಷಮೆ ಕೇಳಿದ ಆ ಕ್ಷಣಗಳು ವಾಪಸ್ ಬರೋದಿಲ್ಲ. ಅದಕ್ಕೆ ಇನ್ಮೇಲಾದರೂ ಇಬ್ಬರು ಚೆನ್ನಾಗಿ ಒಟ್ಟಾಗಿ ಇರೋಣ. ನನ್ನ ಸ್ನೇಹ ನಿನಗೆ ಓಕೆ ಅಂದರೆ ಇದೇ ಬಣ್ಣದ ಸೀರೆ ನೀನು ಕೂಡ ತಗೋ ಅಂತ ಅಂಜು ತೋರಿಸಿ ಸೀರೆಯನ್ನೇ ತೋರಿಸ್ತಾಳೆ. ಬೃಂದಾಳ ನಡವಳಿಕೆಯನ್ನು ನೋಡ್ತಿರೋ ಅಂಜು ಏನು ಮಾತಾಡದೆ ಸೇಲ್ಸ್ ಮ್ಯಾನ್ ಬಳಿ ಇದೇ ಬಣ್ಣದ ಮತ್ತೊಂದು ಸೀರೆ ಕೊಡಿ ಅಂತ ಅಂತಾಳೆ. ಥ್ಯಾಂಕ್ಸ್ ಅದಕ್ಕೆ ಅಂತ ಸಂತೋಷದಿಂದ ಆಕೆ ಹೇಳ್ತಾ ಇದ್ದರೆ ಅಂಜು ಮೆಲ್ಲಗ್ನಕ್ಕೂ ಸುಮ್ಮನಾಗ್ಬಿಡ್ತಾಳೆ. ಸೂರ್ಯ ಮತ್ತು ನಿಖಿಲ್ ಕೂಡ ಪಂಚೆ ಶರ್ಟನ್ನು ಆಯ್ಕೆ ಮಾಡಿ ಕ್ಯಾಶುವಲ್ಸ್ನಲ್ಲೂ 2 ಜೊತೆಗಳನ್ನ ಆಯ್ಕೆ ಮಾಡಿ ಬೃಂದಾ ಅವರ ಬಳಿಗೆ ಬರ್ತಾರೆ. ಏನು, ನಿಮ್ಮ ಶಾಪಿಂಗ್ ಇನ್ನೂ ಮುಗಿಲಿಲ್ವಾ ಅಂತ. ಮುಗೀತು, ಬಿಲ್ ಹಾಕಿಸ್ಕೊಂಡು ಇನ್ನೇನಿದ್ರೂ ಗೋಲ್ಡ್ ಶಾಪ್ಗೆ ಹೋಗೋಣ ಬನ್ನಿ ಅಂತ ಅಂತಾಳೆ ಅಂಜು. ಬೃಂದಾ ಮತ್ತು ಅಂಜು ಮುಂದೆ ಹೋಗ್ತಿದ್ರೆ ಅಲ್ಲಿದ್ದ ಕೆಂಪು ಬಣ್ಣ ಸೀರೆ ಮೇಲೆ ನಿಖಿಲ್ ನೋಟ ಬೀಳುತ್ತೆ. ಅದನ್ನು ನೋಡಿ ಆ ಸೀರೆಯನ್ನು ಕೂಡ ಪ್ಯಾಕ್ ಮಾಡೋದಕ್ಕೆ ಹೇಳಿ ಕೌಂಟರ್ ಹತ್ರಕ್ಕೆ ಬರ್ತಾನೆ. ಅದನ್ನು ನೋಡಿದಂಥ ಸೂರ್ಯ ಕೂಡ ಬೃಂದಾಗೆ ಯಾವುದಾದ್ರೂ ಉಡುಗೊರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತಾನು ಕೂಡ ಕ್ರೀಮ್ ಮತ್ತು ಪಿಂಕ್ ಅಂಚಿರೋ ಸೀರೆ ನೋಡಿ ಅದನ್ನು ಕೂಡ ಬಿಲ್ ಹಾಕೋದಕ್ಕೆ ಹೇಳಿ ಅಂಜು ಅವ್ರ ಬಳಿ ಹೋಗ್ತಾನೆ. ಹೆಚ್ಚುವರಿಯಾಗಿದ್ದಂಥ ಕವರ್ಗಳನ್ನ ನೋಡಿ ಅವು ಕೂಡ ಅವರ ಉಡುಪುಗಳೇ ಇರಬೇಕು ಅಂತ ಅಂದ್ಕೊಳ್ತಾರೆ ಅವರು. ಬ್ಯಾಗ್ಗಳನ್ನೆಲ್ಲ ಕಾರ್ನಲ್ಲಿಟ್ಟು ವಾಪಸ್ ಚಿನ್ನದ ಅಂಗಡಿಗೆ ಹೋಗ್ತಾರೆ. ಮಂಗಳಸೂತ್ರ, ಕಾಲುಂಗುರ, ಸರ, ಓಲೆ ಎಲ್ಲವನ್ನ ಖರೀದಿಸಿ ಅವೆಲ್ಲಕ್ಕೂ ಸೂರ್ಯನೇ ಬಿಲ್ಲನ್ನು ಪಾವತಿಸಿ ಒಂದೇ ಬಾರಿಗೆ ಊಟ ಕೂಡ ಮಾಡಿಕೊಂಡು ಮನೆಗೆ ಹೊರಟು ಬಿಡ್ತಾರೆ. ಮನೆಯಲ್ಲಿರೋ ಲಕ್ಷ್ಮಿ ಎಲ್ರಿಗೂ ಫೋನ್ ಮಾಡಿ ವಿಷಯ ತಿಳಿಸಿ ಬೆಳಿಗ್ಗೆನೇ ಬನ್ನಿ ಅಂತ ಹೇಳ್ತಾರೆ. ಸುಧಾವರಿಗೂ ಫೋನನ್ನು ಮಾಡ್ತಾಳೆ. ನಿಖಿಲ್ ಮತ್ತು ಸೂರ್ಯ ಸಂಜೆ ವೇಳೆಗೆ ಮನೆಯನ್ನು ತಲುಪಿ ಎಲ್ಲವನ್ನ ಒಳಗೆ ತೆಗೆದುಕೊಂಡು ಬರ್ತಾ ಇದ್ದಂತೆ ಅವುಗಳನ್ನೆಲ್ಲ ಕೋಣೆಯಲ್ಲಿಡೋದಕ್ಕೆ ಹೇಳಿ ನಾಳೆಗೆ ಬೇಕಾದ ಏರ್ಪಾಡುಗಳನ್ನೆಲ್ಲ ನೋಡ್ಕೊಳ್ತಾರೆ. ಸೂರ್ಯ ಪೃಥ್ವಿರಾಜ್ ಬಳಿ ಹೋಗ್ತಾನೆ ಇವಾಗ. ನಿಖಿಲ್ ಅಡುಗೆಯವರೊಂದಿಗೆ ಪಂಡಿತರೊಂದಿಗೆ ಮಾತಾಡಿ ತಡವಾಗಿ ಬರ್ತಾನೆ. ಎಲ್ಲ ಕೆಲಸಗಳು ಮುಗಿದು ಊಟ ಮಾಡಿ ಮಲಗುವಂಥ ವೇಳೆಗೆ ಆಲ್ರೆಡಿ 12 ಆಗಿಬಿಟ್ಟಿರುತ್ತೆ. ಎಲ್ಲರೂ ಇಷ್ಟೊಂದು ಕೆಲಸಗಳನ್ನ ಮಾಡಿದ್ರೂ ಪಾಂಡು ಮಾತ್ರ ಒಂದು ಕೆಲಸವನ್ನು ಮಾಡೋದಿಲ್ಲ. ಸೀರೆ ಬದಲಾಯಿಸಿ ನೈಟ್ ಡ್ರೆಸ್ನಲ್ಲಿ ಬಂದ ಅಂಜುವನ್ನು ನೋಡಿ ಅಂಜು ಅಂತ ಕರೀತಾನೆ ನಿಖಿಲ್. ಏನು ಅಂತ ಕೈ ಬಳೆಗಳನ್ನ ಒಂದೊಂದಾಗಿ ತೆಗೀತಾ ಕೇಳ್ತಾಳೆ ಅಂಜು.
ನಿನಗೋಸ್ಕರ ನಾನು ಇದನ್ನು ತಂದಿದ್ದೀನಿ. ಕನಿಷ್ಠ ನಾನು ಮುಂದೆ ಉಟ್ಕೊಳ್ದೇ ಇದ್ದರೂ ಪರವಾಗಿಲ್ಲ. ನಾಳೆ ನೀನು ದೆಹಲಿಗೆ ಯಾವಾಗಲಾದರೂ ಹೋಗ್ತೀಯಲ್ಲ, ಆವಾಗಾದರೂ ಇದನ್ನು ಉಟ್ಕೋ ಅಂತ ಹೇಳಿ ಕವರ್ ತಂದು ಅಂಜುವಿನ ಎದುರಿಗೆ ಇಡ್ತಾನೆ. ಅಲ್ಲಲ್ಲಿ ಒಂದೊಂದು ಬಳೆಯನ್ನು ಇಟ್ಕೊಳ್ತಾ ಕವರ್ ಕಡೆ ನೋಡಿ ನಂತರ ನಿಖಿಲ್ ಕಡೆಗೆ ನೋಡ್ತಾಳೆ. ಆತನ ಕಣ್ಣುಗಳಲ್ಲಿ ಆಸೆಯೊಂದಿಗೆ ಪ್ರೀತಿಯೂ ಸಹ ಕಾಣಿಸ್ತಾ ಇದ್ದರೆ ಏನಂದ್ಕೊಂಡ್ಲೋ ಏನೋ ಕವರ್ ತೆಗೆದುಕೊಂಡು ಕಬೋರ್ಡ್ನಲ್ಲಿಟ್ಕೊಂಡು ಮಂಚ ಏರಿ ಮಲ್ಕೊಂಡ್ಬಿಡ್ತಾಳೆ. ಹಬ್ಬ, ನಿಖಿಲ್ ಮನಸ್ಸಿಗೆ ಈಗ ಸ್ವಲ್ಪ ಸಮಾಧಾನವಾಗಿ ಅಂಚು ಪಕ್ಕದಲ್ಲೇ ಹೋಗಿ ಮಲ್ಕೊಳ್ತಾನೆ. ಆದರೆ ಆಕೆಯನ್ನು ಪ್ರತಿದಿನ ತೊಂದರೆಗೊಳಿಸೋದಿಲ್ಲ ಅಂತ ನಿರ್ಧರಿಸ್ತಾನೆ. ಸೂರ್ಯ ಮಾತ್ರ ನಾಳೆ ಕೊಡಬಹುದು ಅಂತ ಅಂದ್ಕೊಂಡು ಹಿಂದಿನ ದಿನ ನಿದ್ರೆ ಇಲ್ಲದ ಕಾರಣ ತಕ್ಷಣ ನಿದ್ರೆಗೆ ಜಾರಿಬಿಡ್ತಾನೆ. ಆತನಿಗೆ ಸ್ವಲ್ಪ ದೂರದಲ್ಲಿ ಬೃಂದಾ ಕೂಡ ಮಲಗಿ ಆತನ ಕಡೆಗೆ ತಿರುಗಿ ರೆಪ್ಪೆಯನ್ನು ಬಡಿಯದೆ ನೋಡ್ತಾ ಇರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಎಲ್ಲರಿಗಿಂತ ಮೊದಲು ನೋಡಿ. ಹಾಗೆ ಈ ಕತೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿದೆ, ಅಲ್ಲೂ ಹೋಗಿ ನೋಡಿ. ಥ್ಯಾಂಕ್ ಯು.